ಮಶ್ರೂಮ್ ಆ್ಯಂಡ್ ಬೆಲ್ ಪೆಪ್ಪರ್ಸ್, ಯೆಲ್ಲೋ ಬೆಲ್ ಪೆಪ್ಪರ್, ರೆಡ್ ಬೆಲ್ ಪೆಪ್ಪರ್, ಗ್ರೀನ್ ಬೆಲ್ ಪೆಪ್ಪರ್. ಗ್ರೀನ್ ಬಿಟರ್ ಇರುತ್ತೆ, ರೆಡ್ ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ. ಆ್ಯಂಡ್ ಬ್ರಾಕೊಲಿ, ಪನ್ನೀರ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ಫೋರ್ಕ್ ಯೂಸ್ ಮಾಡಿ ತಿಂತಾ ಇದ್ರೆ ಸೂಪರ್. ಚಪಾತಿ ರೊಟ್ಟಿ ಮೇಲೆ ತಿನ್ನೋದಲ್ಲ, ಇದು ಹಾಗೆ ತಿನ್ನೋದು. ಸೂಪರ್. ಯಾಕೆ ತಡ ಮಾಡ್ತೀರಿ? ನೀವು ಕೂಡ ಮನೆ ಒಳಗೆ ಮಾಡ್ಕೊಂಡು ತಿನ್ನುವಂತ ಬರ್ರಿ, ಹೇಳ್ಕೊಡ್ತೀನಿ ಹೆಂಗೆ ಮಾಡ್ಬೇಕಂತೇಳಿ. ಇಲ್ಲಿ ಕ್ಯಾಪ್ಸಿಕಮ್ನ ನಾನು ಕಟ್ ಮಾಡ್ಕೊಂಡಿರುವಂಥ ವಿಧಾನ ನೋಡ್ರಿ, ಇದು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಕಟ್ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಪನ್ನೀರನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಬ್ರಾಕೊಲಿ, ಸೊ ಈ ರೀತಿಯಾಗಿ ನಾನು ತೆಗೆದಿಟ್ಕೊಂಡು ಎಷ್ಟು ದೊಡ್ಡ ಪೀಸ್ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಮಶ್ರೂಮನ್ನು ಕೂಡ ನೋಡ್ಕೊಡ್ರಿ. ಹಾಗೆ ಬಿಸಿನೀರಿಗೆ ಬ್ರಾಕೊಲಿ, ಸಾಲ್ಟು, ಪೆಪ್ಪರ್ ಪೌಡರ್ ಹಾಕಿ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಬೇಕು. ಹೆಚ್ಚಿಗೆ ಕುದಿಸ್ಬಾರ್ದು, ಸ್ವಲ್ಪ ಗಮನ ಇರಲಿ. ಇನ್ನೊಂದು ಪ್ಯಾನಿಗೆ 2 ಬಟರ್ ಕ್ಯೂಬನ್ನು ಹಾಕಿ, ಇದು ಸೂಪರ್ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗೋದು. ಇದಕ್ಕೆ ಮಶ್ರೂಮನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಗೋಲ್ಡನ್ ಬ್ರೌನ್ ಕಲರ್ ಆಗುವವರೆಗೂ. ಅದೇ ಇನ್ನೊಂದು ಕಡೆಗೆ ಇನ್ನೊಂದು ಪ್ಯಾನನ್ನು ತಗೊಂಡು 1 ಬಟರ್ ಕ್ಯೂಬನ್ನು ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತಬಾರ್ದು, ಎರಡೂ ಕಡೆಗೆ ಒಂಚೂರು ಗೋಲ್ಡನ್ ಬ್ರೌನ್ ಕಲರ್ ಆಗುವವರೆಗೂ ಸ್ವಲ್ಪ ಏನಂದರೆ ಫ್ರೈ ಮಾಡ್ತಾ ಹೋಗಬೇಕು. ಇದು ಆದ ನಂತರ ಬ್ರೊಕೊಲಿಯನ್ನು ಒಂದು ಕಡೆ ತೆಗೆದಿಟ್ಕೊಳ್ಳಿ, ಪನ್ನೀರನ್ನು ಒಂದು ಕಡೆ ತೆಗೆದಿಟ್ಕೊಳ್ಳಿ, ಅದೇ ರೀತಿಯಾಗಿ ಮಶ್ರೂಮನ್ನು ಕೂಡ ಒಂದು ಕಡೆ ತೆಗೆದಿಟ್ಕೊಳ್ಳಿ. ಈ 3 ರೆಡಿ ಆಯಿತು. ಇವಾಗ ಪ್ಯಾನಿಗೆ ಸ್ವಲ್ಪ ಆಯಿಲು, ಇದು ಬಿಸಿ ಆದ ನಂತರ ಆನಿಯನು, ಚಿಲ್ಲಿ, ಗಾರ್ಲಿಕ್ಕು, ಜಿಂಜರ್ ಈ 4 ಯಾವ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಈ ರೀತಿ ಇದ್ದರೆ ಮಾತ್ರ ಟೇಸ್ಟ್ ಬರೋದು ಚೆನ್ನಾಗಿ. ಇವೆಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಫ್ರೈ ಆದ ನಂತರ ಬೆಲ್ ಪೆಪ್ಪರ್ ಅಂತ ಏನು ಕರಿತೀವರ, ಯೆಲ್ಲೋ, ರೆಡ್ಡು ಮತ್ತು ಗ್ರೀನ್ ನಾನು ತಗೊಂಡಿರೋದು, ಈ 3 ಹಾಕಿ ಮತ್ತು ಒಂದು ಸ್ವಲ್ಪ ಫ್ರೈ ಮಾಡ್ತಾ ಹೋಗಿ. ಇದಾದ ಬಳಿಕ ಇದಕ್ಕೆ ನಾವು ತೆಗೆದು ಇಟ್ಕೊಂಡಿರೋ ಫ್ರೈಡ್ ಪನ್ನೀರ್, ಬಾಯ್ಲ್ಡ್ ಬ್ರಾಕೊಲಿ, ಫ್ರೈಡ್ ಮಶ್ರೂಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸಿಂಗ್ ಈಸ್ ದ ಬೆಸ್ಟ್ ಪ್ರೊಸೆಸ್ ಟು ಗೆಟ್ ಟುಗೆದರ್ ಆಫ್ ದ ಆಲ್ ಇಂಗ್ರೀಡಿಯೆಂಟ್ಸ್. ನಂತರ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸಾಲ್ಟು, ಪೆಪ್ಪರ್ ಪೌಡರ್, ಅಗೇನ್ ಮಿಕ್ಸ್ ವೆಲ್. ಲೇಟರ್ ಸೋಯಾ ಸಾಸನ್ನು ಹಾಕಬೇಕು. ಸೋಯಾ ಸಾಸ್ ಹಾಕಿದ ನಂತರ ಇದಕ್ಕೆ ಒಂಚೂರು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಅದ್ರ ಮೇಲೆ ಮುಚ್ಚಳವನ್ನು ಹಾಕಿ 1 ನಿಮಿಷದ ನಂತರ ಮತ್ತೆ ಪ್ಲೇಟನ್ನು ತೆಗೆದು ಅದಕ್ಕೆ ಕೊತ್ತಂಬರಿಯನ್ನು ಆ್ಯಡ್ ಮಾಡಿ ಮತ್ತೆ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು 3-4 ನಿಮಿಷದವರೆಗೂ ಬಿಟ್ಟಿವಂತಂದರೆ ಫಸ್ಟ್ ಕ್ಲಾಸ್ ಆಗಿರುವಂಥ ಮಶ್ರೂಮ್, ಬ್ರಾಕೊಲಿ ಆ್ಯಂಡ್ ಪನ್ನೀರ್ ಡ್ರೈ ಚಿಲ್ಲಿ ಈಸ್ ರೆಡಿ.